ಇಟ್ಟಿದ್ದೆ. ಇಲ್ಲಿ ನೋಡಬಹುದು ಇದು ಫ್ರಂಟ್ ನೆಕ್. ಸೊ ಡೀಪ್ ಯು ಇಟ್ಟಿನಿ. ಇದು ಇಮಿಟೇಷನ್ ಜುವೆಲ್ರಿ ಅಲ್ಲ, ಆಕ್ಚುಲಿ ಇದು ಮಣ್ಣಿಂದ ಮಾಡಿರುವಂತ ಜುವೆಲ್ರಿ. ಸಾರಿ ಈ ಸಾರಿ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೆ ಅಂದ್ರೆ ಮಾರಥಳ್ಳಿ ಕಲಾಮಂದಿರ್ ಶಾಪ್ ಒಳಗೆ. ಇದು ಡುವೆಲ್ ಶೇಡ್ ಇರೋದ್ರಿಂದ ನನಗೆ ಯಾವುದು ಅಪೋಸಿಟ್ ಕಲರ್ ವರ್ಕ್ ಮಾಡಿಸೋದು ಇಷ್ಟ ಇರಲಿಲ್ಲ. Hey guys and welcome back to my channel. So ನಿಮಗೆಲ್ಲರಿಗೆ ಗೊತ್ತಿರುವಂಗ ರೀಸೆಂಟ್ ಆಗಿ 4 months ಬ್ಯಾಕ್ ನಮ್ಮ ಕಸಿನ್ ಸಿಸ್ಟರ್ ಮ್ಯಾರೇಜ್ ಆಯಿತು. ಸೊ ಆ ಮ್ಯಾರೇಜ್ ಒಳಗೆ ನಾ ಯಾವ್ಯಾವ ಥರ ಔಟ್ಫಿಟ್ ಹಾಕೊಂಡಿದ್ದೆ, ಎಲ್ಲಿ ಸ್ಟಿಚ್ ಮಾಡಿಸಿದ್ದೆ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಡ್ರೆಸ್ ನನಗೆ ಎಷ್ಟು ಚಾರ್ಜ್ ಆಯಿತು ಅಂತ ಎಲ್ಲ ವಿತ್ ಡೀಟೇಲ್ಸ್ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಆ್ಯಂಡ್ ಹಾಗೆ ಶೇರ್ನು ಮಾಡ್ರಿ. ಸೊ ಬರ್ರಿ ಇವಾಗ ಒಂದೊಂದಾಗಿ ನನ್ನ ಔಟ್ಫಿಟ್ಸ್ನ ನಾನು ತೋರಿಸ್ಕೊಂತ ಹೋಗ್ತೀನಿ. ಸೊ ಜನರಲ್ ಆಗಿ ನಮ್ಮ ಕಡೆ ಮ್ಯಾರೇಜ್, ಸೊ ನಮ್ಮ ಕಡೆ ಅಂದ್ರೆ ಲೈಕ್ ನಾರ್ತ್ ಕರ್ನಾಟಕ ಸೈಡ್ ಮ್ಯಾರೇಜ್ ಮಾಡೋದಾದ್ರೆ ಫಸ್ಟ್ ಫಂಕ್ಷನ್ ನಾವು ಬ್ಯಾಂಗಲ್ ಫಂಕ್ಷನ್ ಅಂತ ಮಾಡ್ತೀವಿ. ಸೊ ಬ್ಯಾಂಗಲ್ ಫಂಕ್ಷನ್ ಜನರಲ್ ಔಟ್ಫಿಟ್ ಥೀಮ್ ಏನಾಗಿರ್ತೈತೆ ಅಂದ್ರೆ ಲೈಕ್ ಇಲ್ಕಲ್ ಸೀರೆ ಉಟ್ಕೊಳ್ಳೋದು. ದೊಡ್ಡವರೆಲ್ಲ ಲೈಕ್ ನಮ್ಮ ಮಮ್ಮಿ ಆಗಿರ್ಬೋದು, ದೊಡ್ಡಮ್ಮ ಆಗಿರ್ಬೋದು, ಸೊ ಎಲ್ಲರೂ ಇಲ್ಕಲ್ ಸೀರೆ ಉಟ್ಕೊಂಡಿರ್ತಾರೆ. ಅಥವಾ ಇಲ್ಕಲ್ ಸೀರೆ ವೈಬ್ಸ್ ಕೊಡುವಂತ ಡ್ರೆಸ್ ಆದ್ರೂ ಹಾಕೋಬೇಕಂತ ನಮ್ಮ ಕಡೆ ಪದ್ಧತಿ. ನಾಟ್ ಸ್ಟ್ರಿಕ್ಟ್, ಇವನ್ ನೀವು ಸಿಲ್ಕ್ನು ಪ್ರೆಫರ್ ಮಾಡ್ಬೋದು, ಬಟ್ ನಾವು ಮೋಸ್ಟ್ಲಿ ಪ್ರೆಫರ್ ಮಾಡೋದಂದ್ರೆ ಇಲ್ಕಲ್ ಸ್ಯಾರೀಸ್. ಸೊ ನನ್ನ ಇಮ್ಯಾಜಿನೇಷನ್ ಒಳಗೆ ಏನಿತ್ತಂದ್ರೆ ನನಗೆ ಇಲ್ಕಲ್ ಸಾರಿ ಉಟ್ಕೊಳ್ಳೋದು ಇಷ್ಟ ಆಗಿರಲಿಲ್ಲ, ಬಟ್ ಅಟ್ಲೀಸ್ಟ್ ಇಲ್ಕಲ್ ಸೀರೆ ವೈಬ್ಸ್ ಕೊಡುವಂಥ ಚೂಡಿದಾರ್ ಸ್ಟಿಚ್ ಮಾಡಿಸ್ಬೇಕಂತ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ. ಸೊ ಅದರ ತಕ್ಕ ನಾನು ಚೂಡಿದಾರ್ ಸ್ಟಿಚ್ ಮಾಡ್ಸೀನಿ. ಸೊ ಫಸ್ಟ್ ನಾನು ಪ್ಯಾಟರ್ನ್ ಎಲ್ಲ ತೋರಿಸ್ಬಿಡ್ತೀನಿ, ಯಾವ ಥರ ನೆಕ್ ಇಟ್ಟೀನಿ, ಯಾವ ಥರ ಲೆಂತ್ ಏನು, ಸೊ ಎಲ್ಲನೂ ವಿತ್ ಡೀಟೇಲ್ಸ್ ಹೇಳ್ತೀನಿ. ಅದಾದಮೇಲೆ ನಾನು ಎಲ್ಲಿ ಪರ್ಚೇಸ್ ಮಾಡ್ಕೊಂಡೆ, ಇದ್ರದ್ದು ಟೋಟಲ್ ಓವರ್ ಆಲ್ ಕಾಸ್ಟ್ ಎಷ್ಟು ಬೇಕು ಅಂತ ಹೇಳ್ತೇನೆ. ಸೊ ಫಸ್ಟ್ ನಾನು ಟಾಪ್ ತೋರಿಸ್ತೀನಿ. ಸೊ ಇದು ಟಾಪ್ ನೋಡ್ಬಹುದು, ಇಲ್ಲಿ ಇದು ರಾಣಿ ಪಿಂಕ್ ಕಲರ್ ಬಂದೈತಿ ವಿತ್ ಗ್ರೀನ್ ಬಾರ್ಡರ್. ಓಕೆ, ಸೊ ಫಸ್ಟ್ ನೆಕ್ ಡಿಸೈನ್ ನೋಡೋಣ ಯಾವ ಥರ ನೆಕ್ ಇಟ್ಟಿನಂತ. ನನಗೆ ಆಕ್ಚುಲಿ ಡಿಸೈನ್ಡ್ ನೆಕ್ ಉಟ್ಕೊಳ್ಳೋದು ಇಷ್ಟ ಆಗಂಗಿಲ್ಲ. ಸೊ ಹಾಗಾಗಿ ನಾನು ಸಿಂಪಲ್ ಡೀಪ್ ಯು ನೆಕ್ ಇಟ್ಟಿದ್ದೆ. ಇಲ್ಲಿ ನೋಡ್ಬೋದು ಇದು ಫ್ರಂಟ್ ನೆಕ್. ಸೊ ಡೀಪ್ ಯು ಇಟ್ಟಿನಿ ಆ್ಯಂಡ್ ಇದು ಬ್ಯಾಕ್ ನೆಕ್ the same means deep U with knot. Okay, so ಇಲ್ಲಿ ನಾಟ್ ಇಟ್ಟಿನಿ ಆ್ಯಂಡ್ ಡೀಪ್ ಯೂನಿ ಇದೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಸೈಡ್ ನಾನು ಡೀಪ್ ಯೂನೇ ಕೊಟ್ಟಿನಿ. ಆ್ಯಂಡ್ ಸ್ಲೀವ್ಲೆಸ್. ನನಗೆ ಆ್ಯಕ್ಚುಲಿ 3/4 ಸ್ಲೀವ್ಸ್ ಅದು ಹಾಕೊಳ್ಳೋದು ಇಷ್ಟ ಆಗಿರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಲೈಕ್ ವೆಸ್ಟರ್ನ್ ಲುಕ್ ಕೊಡ್ಬೇಕಂತ ಸ್ಲೀವ್ಲೆಸ್ ಇಡಿಸಿನಿ. ಆ್ಯಂಡ್ ಇದೆಲ್ಲ ಬಟ್ಟೆ ಎಲ್ಲ ನಿಮಗೆ ಪ್ಲೇನೇ ಬರ್ತೈತೆ ನೋಡ್ಬೋದು. ಆ್ಯಂಡ್ ಇದು ನಾವು ಏನು ಅನ್ಬೋದು ಅಂದ್ರೆ ಲೈಕ್ ಇಲ್ಕಲ್ ಸಿಲ್ಕ್ ಅಂತ ಕರಿಬೋದು. ವೈ ಬಿಕಾಸ್ ಇದು ಕ್ಲೋತ್ ನೋಡ್ಬೋದು ಸ್ವಲ್ಪ ಶೈನಿಂಗ್ ಅದ. ನಿಮಗೆ ಪ್ಯೂರ್ ಅಥೆಂಟಿಕ್ ಇಲ್ಕಲ್ ನೀವು ತಗೋತಿನೋದು ಸ್ವಲ್ಪ ಶೈನಿಂಗ್ ಬರಂಗಿಲ್ಲ. ಸೊ ಇದು ಇಲ್ಕಲ್ ಸಿಲ್ಕ್ ಸ್ವಲ್ಪ ಜಾಸ್ತಿ ಶೈನಿಂಗ್ ಅದ. ಸೊ ಈ ರೀತಿ ಶೈನಿಂಗ್ ಬರೋದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಆಗಿ ಕಾಣಿಸ್ತೈತಿ. ಆ್ಯಂಡ್ ಇದೆಲ್ಲ ಟಾಪ್ ಫುಲ್ ಪ್ಲೇನ್ ಅದ. ಆ್ಯಂಡ್ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಕೆಳಗೆ ಬಾಟಮ್. ಸೊ ನಮ್ಮ ಸೈಡ್ ಮಂದಿಗೆ ಇದು ಗೊತ್ತೇ ಇರ್ತೈತಿ, ಇದು ಇಲ್ಕಲ್ ಸೀರೆ ಅಥೆಂಟಿಕ್ ಬಾರ್ಡರ್ ಆ್ಯಕ್ಚುಲಿ. ಸೊ ನನಗೆ ಇದೇ ಥರ ಬಾರ್ಡರ್ ಇರೋದೇ ಡ್ರೆಸ್ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಅನ್ಸ್ಟಿಚ್ಡ್ ಮೆಟೀರಿಯಲ್ನ ತಗೊಂಡು ಸ್ಟಿಚ್ ಮಾಡಿಸಿದ್ದೆ. ಸೊ ಈ ಬಾರ್ಡರ್ ಏನು ಅದಲ್ಲ, ಈ ಥರ ಬಾರ್ಡರ್ ಇರೋದನ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ ಬಳಿ ಉಟ್ಕೊಳ್ಳೋ ಶಾಸ್ತ್ರಕ್ಕೆ. ಸೊ ಇದು ಟಾಪ್ ಆಗಿತ್ತು, ಇಷ್ಟು ಗೊತ್ತಾಯಿತು ಅನ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಬಾಟಮ್. ಸೊ ಬಾಟಮ್ ಏನು ನಾರ್ಮಲ್ ಸ್ಟ್ರೇಟ್ ಪ್ಯಾಟರ್ನ್ ಇಟ್ಟಿದ್ದೆ, ಲೈಕ್ ಸ್ಟ್ರೇಟ್ ಪ್ಯಾಂಟ್ ಪ್ಯಾಟರ್ನ್. ಒಂದು ಯುನೀಕ್ ಸ್ಟೈಲ್ ಏನಂದ್ರೆ ಲೈಕ್ ಟಾಪ್ ಅಂತೂ ಸಿಂಪಲ್ ಆಗಿತ್ತು. ಸೊ ಪ್ಯಾಂಟ್ ಅಟ್ಲೀಸ್ಟ್ ಏನು ಸ್ವಲ್ಪ ಡಿಸೈನ್ ಮಾಡ್ಸೋಣಂತ ಈ ಥರ ವೇವಿ ಸ್ಟ್ರಕ್ಚರ್ ಕೊಡಿಸಿದ್ದೆ. ಇಲ್ಲೇನು ಕಾಣಿಸೋದಿಲ್ಲ. ಸೊ ಇದು ವೇವಿ ಸ್ಟ್ರಕ್ಚರ್ನ ನಾನು ಕೆಳಗೆ ಪ್ಯಾಂಟ್ ಬಾಟಮ್ ಈಗ ಹಿಡಿಸಿದ್ದೆ. ರಿಮೈನಿಂಗ್ ಏನು ಲೈಕ್ ನೀವು ನಾರ್ಮಲ್ ಸ್ಟ್ರೇಟ್ ಪ್ಯಾಂಟ್ ನೋಡಿರ್ತಿಲ್ಲ ಆ ಥರ ಪ್ಯಾಂಟ್ ಅದ. ಸೊ ಅಷ್ಟೇ. ಟಾಪ್ ಬಾಡಿ ಕಲರ್ ಏನದಲ್ಲ, ಸೊ ಸೇಮ್ ಕಲರ್ ಪ್ಯಾಂಟ್ ಅದ. ನೆಕ್ಸ್ಟ್ ದುಪ್ಪಟ್ಟ. ಸೊ ನಾನು ಆ್ಯಕ್ಚುಲಿ ಡ್ರೆಸ್ ಎಷ್ಟು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ನನಗೆ ದುಪ್ಪಟ್ಟೆ ಇದೇ ಥರ ಇರಬೇಕಂತ ಲೈಕ್ ಕಸ್ಟಮೈಸೇಷನ್ ಮಾಡಿಸ್ಕೊಂಡು ಡಿಸೈನ್ ಮಾಡಿಸಿದ್ದು. ಫಸ್ಟ್ ದುಪ್ಪಟ್ಟದ ಪ್ಯಾಟರ್ನ್ ತೋರಿಸ್ಬಿಡ್ತೀನಿ ಏನದ ಅಂತ. ಸೊ ಇದು ಏನು ನೋಡಾತಿಲ್ಲ, ಇದು ದುಪ್ಪಟ್ಟದು ಬಾಡಿ ಕಲರ್. ಓಕೆ, ಸೊ ಎಂಟೈರ್ ಬಾಡಿ ಈ ಥರ ಅದ. ಆ್ಯಂಡ್ ಬಾಟಮ್ ಬಾರ್ಡರ್ ಈ ಥರ ಕೊಟ್ಟಾರ. ಸೊ ಇದು ಬಾಟಮ್ ಬಾರ್ಡರ್. ಆ್ಯಂಡ್ ಸೈಡ್ ಬಾರ್ಡರ್ ಏನು ಇದು ಲೈಕ್ ಇಲ್ಕಲ್ ಅಥೆಂಟಿಕ್ ಬಾರ್ಡರ್. ಸೊ ಇದು ಸೈಡ್ ಬಾರ್ಡರ್, ಬಾಡಿ ಆ್ಯಂಡ್ ಬಾಟಮ್ ಬಾರ್ಡರ್. ನಾ ಇದಕ್ಕೆ ಡಿಸೈನ್ ಏನು ಮಾಡ್ಸೀನಿ ಅಂದರೆ ಇಲ್ಲಿ ನೋಡ್ಬೋದು ದುಪ್ಪಟ್ಟದು ಎರಡು ಸೈಡ್ ಬಾರ್ಡರಿಗೆ ಗೊಂಡೆ ಕಟ್ಸೀನಿ. ನಮ್ಮ ಸೈಡ್ ಮಂದಿ ಲೈಕ್ ವಿತ್ ಗೊಂಡೆ ಇರೋ ಸಾರಿ ಆಗಿರ್ಬೋದು, ದುಪ್ಪಟ್ಟ ಆಗಿರ್ಬೋದು ಉಟ್ಕೊಳ್ಳೋದು ಜಾಸ್ತಿ. ಸೊ ಇದೊಂಥರ ಡಿಫ್ರೆಂಟ್ ಯೂನಿಕ್ ಆಗಿ ಎಲ್ಲರೂ ಸಾರಿಗೆ ಗೊಂಡೆ ಅಥವಾ ಕುಚ್ ಹಾಕಿಸ್ತಾರೆ. ನಾ ಯಾಕೆ ದುಪ್ಪಟ್ಟಾಗ ಹಾಕಿಸ್ಬಾರ್ದು ಅಂತ ಈ ಥರ ಇಮ್ಯಾಜಿನೇಷನ್ ಇತ್ತು. ಬಿಕಾಸ್ ನಂದು ಡ್ರೆಸ್ ಸಿಂಪಲ್ ಆಗದ, ಸ್ವಲ್ಪ ದುಪ್ಪಟ್ಟ ಗ್ರ್ಯಾಂಡ್ ಆಗಿ ಮಾಡಿಸಿದೆ ಅಂದ್ರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರ್ತಿದೆ ಅಂತ ಈ ಥರ ನಾನು ಗೊಂಡೆ ಕಟ್ಸೀನಿ ನೋಡ್ಬೋದು ಇಲ್ಲಿ.
ಸೊ ಈ ಗೊಂಡೆನ ಕಟ್ಟಿದವರು ಯಾರಂದ್ರೆ ನನ್ನ ಫ್ರೆಂಡ್ ರಿಲೇಟಿವ್ ಒಬ್ರು ಕಟ್ತಿದ್ರು. ಸೊ ಅವ್ರ ಕಡೆನೆ ನಾನು ಈ ಗೊಂಡೆನ ಕಟ್ಸಿದೆ. ಸೊ ಈ ಗೊಂಡೆ ಕಟ್ಸಿದ್ರಿಂದ ಇನ್ಫ್ಯಾಕ್ಟ್ ಈ ಡ್ರೆಸ್ಸಿಂದ ಎನ್ಹಾನ್ಸ್ಡ್ ಬ್ಯೂಟಿ ಆಗಿ ಬಂತು. ನೋಡ್ಬೋದು ಈ ತರ ಅನಿಸ್ತೈತಿ. ಆಕ್ಚುಲಿ ನಾನು ನಿಮಗೆ ಡೌನ್ ತೋರ್ಸಕ್ ಆಗಂಗಿಲ್ಲ. ಸೊ ಇಟ್ ವಿಲ್ ಬಿ ಹಿಯರ್. ಸೊ ಈ ಗೊಂಡೆ ಕಟ್ಸಿದ್ರಿಂದ ಡ್ರೆಸ್ ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಆಗಿ ಬಂತು. ಓವರ್ ಆಲ್ ಲುಕ್ ನಾನು ನೆಕ್ಸ್ಟ್ ಕ್ಲಿಪ್ ಒಳಗೆ ಇಮೇಜ್ ಹಾಕಿರ್ತೀನಿ. ಆ ಫೋಟೋ ನಂದು ಉಟ್ಕೊಂಡಿದ್ದು ನೋಡ್ಬೋದು. ಸೊ ಇದು ದುಪ್ಪಟ್ಟ. ನನಗೆ ಆ್ಯಕ್ಚುಲಿ ಇದು ಗೊಂಡೆ ಭಾಳ ಇಷ್ಟ ಆಯಿತು. ಸೊ ಇದು ನಂದು ಬ್ಯಾಂಗಲ್ ಫಂಕ್ಷನ್ದು ಔಟ್ಫಿಟ್ ಆಗಿತ್ತು. ಆ್ಯಂಡ್ ಈ ಬ್ಯಾಂಗಲ್ ಫಂಕ್ಷನ್ಗೆ ನಾ ಸರ ಯಾವ್ದು ಹಾಕೊಂಡಿದ್ದೆ ಅಂದ್ರೆ ಈ ನೆಕ್ಲೆಸ್ ಹಾಕೊಂಡಿದ್ದೆ. ನೋಡಾಕ ನಿಮಗಿದು ಇಮಿಟೇಷನ್ ಜುವೆಲ್ರಿ ಅನ್ನಿಸ್ಬಹುದು, ಬಟ್ ಇದು ಇಮಿಟೇಷನ್ ಜುವೆಲ್ರಿ ಅಲ್ಲ. ಆ್ಯಕ್ಚುಲಿ ಇದು ಮಣ್ಣಿಂದ ಮಾಡಿರುವಂಥ ಜುವೆಲ್ರಿ, ಟೆರಾಕೋಟಾ ಜುವೆಲ್ರಿ ಅಂತ ಏನು ಹೇಳ್ತೇವಲ್ಲ. ಸೊ ಆ ಜುವೆಲ್ರಿನ ನಾನು ಪರ್ಚೇಸ್ ಮಾಡಿದ್ದೆ. ಆ್ಯಕ್ಚುಲಿ ಇದು ನಮ್ಮ ಅಣ್ಣನ ಮ್ಯಾರೇಜ್ ಒಳಗೆ ಪರ್ಚೇಸ್ ಮಾಡಿದ್ದೆ. ಅದನ್ನೇ ನಾನು ಬ್ಯಾಂಗಲ್ ಫಂಕ್ಷನ್ಗೆ ಸ್ವಲ್ಪ ಲುಕ್ ಕೊಡುತ್ತೆ ಅಂತ ಹೇಳಿ ಹಾಕೊಂಡಿದ್ದೆ. ಸೊ ನೋಡ್ಬೋದು ಈ ಜುವೆಲ್ರಿ ಈ ಥರ ಅನ್ನಿಸ್ತೈತಿ. ಸೊ ಲೈಕ್ ಇದು ಟೆರಾಕೋಟಾ ಜುವೆಲ್ರಿ, ನಾಟ್ ಇಮಿಟೇಷನ್ ಜುವೆಲ್ರಿ. ಸೊ ಈ ಥರ ಅನ್ನಿಸ್ತೈತಿ. ಆ ಡ್ರೆಸ್ ಲೈಕ್ ಬ್ಯಾಂಗಲ್ ಫಂಕ್ಷನ್ ಡ್ರೆಸ್ ಮೇಲೆ ಈ ನೆಕ್ಲೆಸ್ನ ನಾನು ಮ್ಯಾಚ್ ಮಾಡಿದ್ದೆ. ಆ್ಯಂಡ್ ಇಯರಿಂಗ್ಸ್ ಲೈಕ್ ನಾರ್ಮಲ್ ಇಮಿಟೇಷನ್ ಇಯರಿಂಗ್ಸ್ ಹಾಕೊಂಡಿದ್ದೆ, ಗೋಲ್ಡ್ ಫಿನಿಶಿಂಗ್ ಇರುವಂಥದ್ದು. ಇದು ಹಾಕೊಂಡಿದ್ದೆ ಸರ ಬ್ಯಾಂಗಲ್ ಫಂಕ್ಷನಿಗೆ. ಲೈಕ್ ಟೆರಾಕೋಟಾ ಜುವೆಲ್ರಿ ಇದು ವೆರಿ ಯುನೀಕ್. ನನಗೆ ಸ್ವಲ್ಪ ಈ ಥರ ಮಣ್ಣಿಂದು ಏನ್ರಿ ಲೈಕ್ ಥಿಂಗ್ಸ್ ಇದ್ದು ಅಂದ್ರೆ ನನಗೆ ಜಾಸ್ತಿ ಇಷ್ಟ ಆಗ್ತಾವೆ, ಲೈಕ್ ಅಟ್ರಾಕ್ಟಿವ್. ಸೊ ಹಾಗಾಗಿ ನಾನು ಈ ಮಣ್ಣಿನ ಜುವೆಲ್ರಿ ಎಲ್ಲಿ ತಗೊಂಡಿನಿ ಅಂದ್ರೆ ಮೈಸೂರಿಂದ. ಸೊ ಮೈಸೂರು ಒಳಗೊಬ್ರು ನೀಲಿ ಲೋಹಿತ್ ಅಂತ ಅದಾರ. ಸೊ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಓನ್ ಮ್ಯಾನುಫ್ಯಾಕ್ಚರ್ ಮಣ್ಣಿನ ಜುವೆಲ್ರಿ. ಸೊ ಅವ್ರ ಕಡೆಯಿಂದ ನಾನು ಆನ್ಲೈನ್ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಓಕೆ, ಸೊ ಇದಿಷ್ಟು ಬ್ಯಾಂಗಲ್ ಫಂಕ್ಷನ್ ಔಟ್ಫಿಟ್ ಆಗಿತ್ತು. ನೆಕ್ಸ್ಟ್ ಬ್ಯಾಂಗಲ್ ಫಂಕ್ಷನ್ ಆದ್ಮೇಲೆ ನಾವು ಮಾಡಿರುವಂಥ ಫಂಕ್ಷನ್ ಮೆಹಂದಿ ಫಂಕ್ಷನ್. ಸೊ ಮೆಹಂದಿ ಫಂಕ್ಷನ್ ಅಂದ್ರೆ ಯೂಶ್ವಲಿ ಯಾವ ಥರ ಕಲರ್ ಥೀಮ್ ಅಂದ್ರೆ ಲೈಕ್ ಗ್ರೀನ್. ಸೊ ನನಗೆ ಆ್ಯಕ್ಚುಲಿ ಗ್ರೀನ್ ಕಲರ್ ಉಟ್ಕೊಳ್ಳೋದು ಅಷ್ಟು ಇಷ್ಟ ಆಗಂಗಿಲ್ಲ, ಬಟ್ ಸ್ಟಿಲ್ ನಾನು ಅವತ್ತು ಉಟ್ಕೊಳ್ಳೇಬೇಕಾಗಿತ್ತು. ಬಿಕಾಸ್ ಎಲ್ಲರೂ ಗ್ರೀನ್ ಕಲರ್ ಥೀಮ್ ಮಾಡಿದ್ರು, ನೋ ಆಪ್ಷನ್, ನಾನು ಬೇರೆ ಕಲರ್ ಇಡ್ರಿ ಅಂತ ಹೇಳೋಕ್ಕಾಗಂಗಿಲ್ಲ. ಸೊ ಫೈನಲಿ ನಾನು ಗ್ರೀನ್ ಕಲರ್ ಹಾಕೊಂಡೆ. ಯಾವುದಂದ್ರೆ ಸೊ ಇದೇ ಔಟ್ಫಿಟ್. ಸೊ ಇದನ್ನು ನಾನು ಮಿಂತ್ರಾ ಒಳಗೆ ಆರ್ಡರ್ ಮಾಡಿದ್ದೆ, ಲಿಬಾಸ್ ಬ್ರ್ಯಾಂಡ್ದು. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಹೋಗಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ನಾನು ಈ ಔಟ್ಫಿಟ್ ಮೇಲೂ ಜಾಸ್ತಿ ಏನು ಜುವೆಲ್ರಿ ಹಾಕೊಂಡಿರಲಿಲ್ಲ, ಇಲ್ಲೇನು ಹಾಕೊಂಡಿಲ್ಲ, ಇದೇ ಇಯರಿಂಗ್ಸ್ ಹಾಕೊಂಡಿದ್ದೆ, ಜಸ್ಟ್ ಫ್ರೀ ಹೇರ್ ಬಿಟ್ಟಿದ್ದೆ. ಆ್ಯಂಡ್ ಇದು ಚೂಡಿದಾರ್ ಹಾಕೊಂಡಿದ್ದೆ. ಸೊ ಸಿಂಪಲ್ ಆಗಿ ಮೆಹಂದಿ ಫಂಕ್ಷನ್ ನಾನು ಅಟೆಂಡ್ ಮಾಡಿ ಅದನ್ನು ಮುಗಿಸಿದ್ದೆ. ಸೊ ಇದು ಮೆಹಂದಿ ಫಂಕ್ಷನ್ ಔಟ್ಫಿಟ್. ಓಕೆ, ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಆಫ್ಟರ್ ಮೆಹಂದಿ ಫಂಕ್ಷನ್ ನಾವು ಯಾವ ಫಂಕ್ಷನ್ ಮಾಡಿದ್ವಿ ಅಂದ್ರೆ ಮದುಮಗಳ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಮದುಮಗಳ ಶಾಸ್ತ್ರ ಅಂದ್ರೆ ಲೈಕ್ ಹುಡುಗಿ ಒಬ್ಳಿಗೆ ಅರಿಶಿನ ಹಚ್ಚೋ ಶಾಸ್ತ್ರ. ಸೊ ಆ ಶಾಸ್ತ್ರಕ್ಕೆ ನಾನು ಯಾವುದೋ ಔಟ್ಫಿಟ್ನ ಸಪ್ರೇಟ್ ಆಗಿ ಅರೇಂಜ್ ಮಾಡಿರಲಿಲ್ಲ. ಸೊ ನಮ್ಮ ಅಣ್ಣನ ಮ್ಯಾರೇಜ್ ಒಳಗೆ ಅವ್ನು ಹಳದಿ ಫಂಕ್ಷನಿಗೆ ಹಾಕೊಂಡಿದ್ದಲ್ಲ ಆ ಔಟ್ಫಿಟ್ನೇ ಈಗಿಂದ ಮದುಮಗಳ ಶಾಸ್ತ್ರ ಹಾಕೊಂಡಿದ್ದೆ. ಸೊ ಇದು ಆ್ಯಕ್ಚುಲಿ ಲೆಹೆಂಗಾ. ಈ ಔಟ್ಫಿಟ್ಗಂತೂ ನನಗೆ ಆ್ಯಕ್ಚುಲಿ ಭಾಳ ರಿವ್ಯೂಸ್ ಬಂದಾವು ಎಷ್ಟು ಮಸ್ತ್ ಆಗೈತೆ ಅಂತ. ಬಿಕಾಸ್ ನಮ್ಮ ಅಣ್ಣನ ಮ್ಯಾರೇಜ್ ಆಗಿದ್ದು 1 year ಬ್ಯಾಕ್. ಸೊ 1 year ಬ್ಯಾಕ್ ಒಂದು ಟ್ರೆಂಡ್ ನಡೆದಿತ್ತು, ಏನಂದ್ರೆ ಲೈಕ್ ಹಾಫ್ ದುಪ್ಪಟ್ಟ. ಸೊ ನೀವು ಏನ್ರಿ ನೋಡಿರ್ಬೋದು, ಇದ್ರದ್ದು ಇಮೇಜ್ ನೆಕ್ಸ್ಟ್ ಕ್ಲಿಪ್ ಹಾಕಿರ್ತೀನಿ. ಸೊ ಇಲ್ಲಿಂದ ದುಪ್ಪಟ್ಟ ಬರ್ತೈತಿ. ಸೊ ಆ ದುಪ್ಪಟ್ಟದ ಲೆಹೆಂಗಾ ಟ್ರೆಂಡ್ ನಡೆದಿತ್ತು. ಆ ಡಿಸೈನ್ನ ನಾನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾನೇ ಫ್ಯಾಬ್ರಿಕ್ ಅದು ತಗೊಂಡು ಬಂದು ಡಿಸೈನ್ ಮಾಡಿಸಿದ್ದು. ಓಕೆ, ಸೊ ನೋಡ್ಬೋದು ಇದು ಸ್ಲೀವ್ಲೆಸ್ ಬ್ಲೌಸ್ ಹಿಡಿಸಿದ್ದೆ ನಾನು, ಸ್ಲೀವ್ಲೆಸ್ ಬ್ಲೌಸ್. ಆ್ಯಂಡ್ ಬ್ಯಾಕ್ ಆಲ್ಸೋ ಡೀಪ್ ಯು ನೆಕ್, ಡೀಪ್ ಯು ವಿತ್ ನಾಟ್. ಓಕೆ, ಸೊ ಇದು ಸ್ಲೀವ್ಲೆಸ್ ಬ್ಲೌಸ್ ಆಗಿತ್ತು. ಆ್ಯಂಡ್ ಇದು ಏನಂದ್ರೆ ಲೈಕ್ ದುಪ್ಪಟ್ಟನ ಪ್ಲೇಟ್ಸ್ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡಿ ಅದನ್ನ ಈ ಥರ ಪ್ಲೇಟ್ಸ್ ಮಾಡಿ ಇಲ್ಲಿ ಹಾಕೊಳ್ಳೋದು. ಸೊ ಇದ್ರದ್ದು ನಾನು ಪಿಕ್ ನೆಕ್ಸ್ಟ್ ಹಾಕಿರ್ತೀನಿ, ನೀವು ನೋಡ್ಬೋದು, ಅವಾಗ ನಿಮ್ಗೆ ಐಡಿಯಾ ಬರ್ತೈತಿ. ಸೊ ಅದು ದುಪ್ಪಟ್ಟಾಗೂ ಸೇಮ್ ಮೆಟೀರಿಯಲ್. ಇದು ಲೈಕ್ ಒಂದೇ ಕಲರ್, ಯಾವುದೂ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಸೊ ಸಿಂಗಲ್ ಕಲರ್ ಇಟ್ ಈಸ್. ಇದು ದುಪ್ಪಟ್ಟ ಮೆಟೀರಿಯಲ್. ಆ್ಯಂಡ್ ಇದು ಬ್ಯಾಡ್ ಆಯಿತು ಅಂದ್ರೆ ನಾನು ನೆಟ್ ದುಪ್ಪಟ್ಟನು ಆಸ್ ಅ ಆಪ್ಷನಲ್ ಆಗಿ ಇಟ್ಕೊಂಡಿದ್ದೆ, ಬಟ್ ಇದು ಒಂದು ಸಲ ಬೇರ್ ಮಾಡಿಲ್ಲ. ನಾ ಇದು ಆ್ಯಕ್ಚುಲಿ ಈ ದುಪ್ಪಟ್ಟ ಲೈಕ್ ಹಾಫ್ ಸಾರಿ ದುಪ್ಪಟ್ಟ ನಾನು ಹಳದಿ ಶಾಸ್ತ್ರಕ್ಕೆ ಹಾಕೊಂಡಿರ್ಲಿಲ್ಲ, ಲೈಕ್ ನಮ್ಮ ಅಕ್ಕಂದ ಮದುಮಗಳ ಶಾಸ್ತ್ರಕ್ಕೆ ಹಾಕೊಂಡಿದ್ದಿಲ್ಲ. ಬಿಕಾಸ್ ಇಟ್ ವಿಲ್ ಟೇಕ್ ಟೈಮ್ ಟು ವೇರ್. ಹಾಗಾಗಿ ನಾನು ನೆಟ್ ದುಪ್ಪಟ್ಟನೇ ಹಾಕೊಂಡಿದ್ದೆ. ಇದ್ರದ್ದು ಕ್ಲಿಪ್ ನೆಕ್ಸ್ಟ್ ಹಾಕಿರ್ತೀನಿ, ನೋಡ್ಬೋದು. ಆ್ಯಂಡ್ ಇದು ಏನಂದ್ರೆ ಫೈನಲಿ ಲೆಹೆಂಗಾ. ಓಕೆ, ಲೆಹೆಂಗಾ ನಾನಿದು ಕಲಿ ಕಟ್ಟಿಂಗ್ ಇಟ್ಟು ಸ್ಟಿಚ್ ಮಾಡಿಸಿದ್ದೆ. ಎಲ್ಲಿ ಸ್ಟಿಚ್ ಮಾಡ್ಸಿನಂದ್ರೆ ಅಲ್ಲೇ ನಂದು ಬ್ಯಾಂಗ್ಳೂರ್ ಒಳಗೆ ಮಾರಥಳ್ಳಿ ನಿಯರ್ ಒಂದು ಡಿಸೈನರ್ ಬೌಟಿಕ್ ಇದೆ, ಅಲ್ಲೇ ಸ್ಟಿಚ್ ಮಾಡಿಸಿದ್ದೆ. ಆ್ಯಕ್ಚುಲಿ ಭಾಳ ಬ್ರಾಡ್ ಅದ ಲೆಹೆಂಗಾ, ನೋಡ್ಬೋದು ಇಲ್ಲಿ ಇಷ್ಟು ಬ್ರಾಡ್ ಬಂದೈತಿ. ನಿಮಗೆ ಆ್ಯಕ್ಚುಲಿ ವಿಡಿಯೋ ಒಳಗೆ ನಾನು ತೋರಿಸ್ನಂದ್ರೂ ಐಡಿಯಾ ಸಿಗಂಗಿಲ್ಲ, ಇಷ್ಟು ಬ್ರಾಡ್ ಲೆಹೆಂಗಾ ಬಂದೈತಿ.
ನೈಸ್. ಆ್ಯಕ್ಚುಲಿ ನಾನು 7 meters ಟೋಟಲ್ ಫಾರ್ ಬ್ಲೌಸ್, ಲೆಹೆಂಗಾ, ಫಾರ್ ದುಪ್ಪಟ್ಟ, including that I have purchased around 7 meter of fabric and ಪರ್ಚೇಸ್ ಮಾಡಿದ್ದು ಮ್ಯಾಲೆ ನನಗೆ ಹೆಂಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡಿ ಸ್ಟಿಚ್ ಮಾಡಿಸಿದ್ದು. ಸೊ ಇದ್ರದ್ದು ಓವರ್ ಆಲ್ ಕಾಸ್ಟ್ ಅರೌಂಡ್ 7,000 ಆಯಿತು, ಇನ್ಕ್ಲೂಡಿಂಗ್ ಫ್ಯಾಬ್ರಿಕ್, ಸ್ಟಿಚಿಂಗ್, ಲೈಕ್ ಡಿಸೈನಿಂಗ್ ಅಂತ ನಾನು ಏನೂ ಮಾಡಿಸಿಲ್ಲ. ಜಸ್ಟ್ ಫ್ಯಾಬ್ರಿಕ್ ತಂದು ನನಗೆ ಯಾವ ಥರ ಬೇಕು ಆ ಥರ ಸ್ಟಿಚ್ ಮಾಡಿಸಿನಿ. ಇದು ಫ್ಯಾಬ್ರಿಕಲ್ಲಿ ಪರ್ಚೇಸ್ ಮಾಡಿದಂದ್ರೆ ನಾನು ಕಮರ್ಷಿಯಲ್ ಸ್ಟ್ರೀಟ್ ಒಳಗೆ, ಸೊ ಅಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಒಳಗೆ ಫ್ಯಾಬ್ರಿಕ್ ಪರ್ಚೇಸ್ ಮಾಡಿ ಮಾರತಳ್ಳಿ ಒಳಗೆ ಒಬ್ಬರು ಡಿಸೈನರ್ ಬೌಟಿಕ್ ಅದಾರ, ಅಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದೆ ಇದು ಔಟ್ಫಿಟ್. ಆ್ಯಕ್ಚುಲಿ ಈ ಔಟ್ಫಿಟ್ ಬಗ್ಗೆ ಭಾಳ ಮಂದಿ ಕೇಳಿದ್ರು. ನಿಮಗೆ 2 ಪಿಕ್ ಹಾಕಿರ್ತೀನಿ, ವಿತ್ ನೆಟ್ ದುಪ್ಪಟ್ಟ, ವಿತ್ ದ ಸೇಮ್ ದುಪ್ಪಟ್ಟ. ಓಕೆ, ಸೊ ನಿಮಗೆ ಯಾವ್ದು ಇಷ್ಟ ಆಗ್ತೈತಿ ಅಂತ ಕಮೆಂಟ್ ಮಾಡಿರಿ. ಸೊ ಇದು ಮದುಮಗಳ ಶಾಸ್ತ್ರದ ಔಟ್ಫಿಟ್ ಆಗಿತ್ತು. ಆ್ಯಂಡ್ ಇದ್ರ ಮೇಲೆ ನಾನು ಯಾವುದೂ ನೆಕ್ಲೆಸ್ ಹಾಕೊಂಡಿರಲಿಲ್ಲ, ಬಿಕಾಸ್ ಇದು ಡ್ರೆಸ್ಸೇ ಗ್ರ್ಯಾಂಡ್ ಇತ್ತು. ಇನ್ನು ನೆಕ್ಲೆಸ್ ಹಾಕೊಂಡ್ರೆ ಭಾಳ ಹೆವಿ ಅನ್ನಿಸ್ಬೋದು ಅಂಥೇಳಿ ಏನೂ ನೆಕ್ಲೆಸ್ ಹಾಕೊಂಡಿರಲಿಲ್ಲ. ಜಸ್ಟ್ ನಾನು ಇದು ಇಯರಿಂಗ್ಸ್ ಹಾಕೊಂಡಿದ್ದೆ. ಸೊ ದೊಡ್ಡ ಬಿಗ್ ಜುಮ್ಕಾಸ್. ಸೊ ಈ ಜುಮ್ಕಾಸ್ನ ನಾನು ಇದಕ್ಕೆ ಮ್ಯಾಚ್ ಮಾಡಿದ್ದೆ. ಇದು ಎಲ್ಲಿಂದ ತಂದಿದ್ದಂದ್ರೆ ಅಮೆಝಾನ್ ಒಳಗೆ ಆರ್ಡರ್ ಮಾಡಿದ್ದು. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಓಕೆ, ಸೊ ಈ ಲೆಹೆಂಗಾ ಮೇಲೆ ಜಸ್ಟ್ ನಾನು ಅದು ಜುಮ್ಕಾ ಹಾಕೊಂಡಿದ್ದೆ. ಇದು ಮದುಮಗಳ ಶಾಸ್ತ್ರದ ಔಟ್ಫಿಟ್. ಸೊ ಮದುಮಗಳ ಶಾಸ್ತ್ರದ ಔಟ್ಫಿಟ್ ಆದಮೇಲೆ ನೆಕ್ಸ್ಟ್ ಬರೋದೇ ಲೈಕ್ ಹಳದಿ ಶಾಸ್ತ್ರ. ಈವ್ನಿಂಗ್ ಫಂಕ್ಷನ್ ಹಿಂದಿನ ದಿನ ಏನು ಮಾಡ್ತಾರಲ್ಲ, ಹಳದಿ ಶಾಸ್ತ್ರ ಆಗಿರ್ಬೋದು ಅಥವಾ ಕುಂಕುಮ ಹಚ್ಚೋ ಶಾಸ್ತ್ರ ಅಂತ ನಮ್ಮ ಕಡೆ ಕರೀತಾರೆ. ಸೊ ಮದುವೆ ಹಿಂದಿನ ದಿನ ಒಂದಿನ ನೈಟ್ ಫಂಕ್ಷನ್ ಇರ್ತಿತ್ತಲ್ಲ, ಆ ಫಂಕ್ಷನಿಗೆ. ಸೊ ಆ ಫಂಕ್ಷನಿಗೆ ನಾನು ಜನರಲಿ ಏನು ಮಾಡಿದ್ದೆ ಅಂದರೆ, ಫಸ್ಟಿಗೆ ಬರೀ ಎಲ್ಲ ಲೆಹೆಂಗಾನು ಆಗಬಾರ್ದು ಅಂಥೇಳಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೆ. ಬರೀ ಲೆಹೆಂಗಾನೇ ಉಟ್ಕೊಳ್ಳೋದು ಬೇಡ, ಒಂದು ಸ್ಯಾರಿ ಹಾಕೋಬೇಕಂತ ಸ್ಯಾರಿ ಪರ್ಚೇಸ್ ಮಾಡಿದ್ದೆ. ಸೊ ಈ ಥರ ಇದು ಮೇ ಬಿ ಬನಾರಸ್ ಸ್ಯಾರಿ, ವೈಟ್ ಕಲರ್ ಅದ. ನನಗೆ ಆ್ಯಕ್ಚುಲಿ ಪೇಸ್ಟಲ್ ಕಲರ್ಸೇ ಜಾಸ್ತಿ ಅಟ್ರಾಕ್ಷನ್ ಆಗ್ತಾವೆ. ಸೊ ಈ ಥರ ಅದು ಸ್ಯಾರಿ ನೋಡ್ಬೋದು. ಇದು ಗೋಲ್ಡನ್ ಕಲರ್ ಬಾರ್ಡರ್ ಬಂದೈತಿ ಆ್ಯಂಡ್ ಇದು ವೈಟ್ ಸ್ಯಾರಿ ಆ್ಯಂಡ್ ಒಳಗೆ ಸಣ್ಣ ಬುಟ್ಟ ಅದಾವೆ. ಓಕೆ, ಸೊ ಈ ಥರ ಸ್ಯಾರಿ ಅದು ಇದು. ಸೊ ಇದನ್ನ ನಾನು ಈವ್ನಿಂಗ್ ಹಾಕೋಬೇಕಂತ ತಂದಿದ್ದೆ, ಬಟ್ ಅಟ್ ದ ಲಾಸ್ಟ್ ಮೂಮೆಂಟ್ ನನಗೆ ಸಾರಿ ಒಲ್ಲಾಗ್ಬಿಡ್ತೈತೆ ಹಾಕೊಳಕ್ಕೆ. ಸೊ ಹಾಗಾಗಿ ಇದನ್ನ ಸೈಡಿಗಿಟ್ಟು ನಾನು ತಂದಿದ್ದ ಔಟ್ಫಿಟ್ಟೆ ಲೆಹೆಂಗಾ. ಓಕೆ, ಆ್ಯಂಡ್ ಈ ಸಾರಿ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೆ ಅಂದ್ರೆ, ನಿಮಗೆ ಭೈರಪ್ಪ ಆ್ಯಂಡ್ ಸನ್ಸ್ ಅಂತ ಗೊತ್ತಿರ್ಬೋದು, ಚಿಕ್ಕಪೇಟೆ ಒಳಗೆ ಶಾಪ್ ಅದಲ್ಲ. ಸೊ ಭೈರಪ್ಪ ಆ್ಯಂಡ್ ಸನ್ಸ್ ಒಳಗೆ ನಾನು ಪರ್ಚೇಸ್ ಮಾಡಿದ್ದು ಈ ಸಾರಿ. ಆ್ಯಂಡ್ ದಿಸ್ ಔಟ್ಫಿಟ್ ಇದನ್ನು ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೆ ಅಂದ್ರೆ ಚಿಕ್ಕಪೇಟೆ ಒಳಗೆ. ಶಾಪ್ ನೇಮ್ ನನಗೆ ನೆನಪಿಲ್ಲ. ಚಿಕ್ಕಪೇಟೆ ಒಳಗೆ ಪರ್ಚೇಸ್ ಮಾಡಿದ್ದೆ. ಇದರದ್ದು ಕಾಸ್ಟ್ ನನಗೆ 4,000 ಬಿತ್ತು. ಆ್ಯಂಡ್ ಇದು ಸಾರಿನೂ ಅಷ್ಟೇ 4,500 ನಾನು ಕೊಟ್ಟಿನಿ ಸಾರಿಗೆ ಚಿಕ್ಕಪೇಟೆ ಒಳಗೆ. ಸೊ ಇದನ್ನ ಡ್ರೆಸ್ ನೋಡೋಣ. ಇದಕ್ಕೂ ನನಗೆ ಭಾಳ ಆ್ಯಕ್ಚುಲಿ ಚಲೋ ರಿವ್ಯೂಸೇ ಬಂದಾವ. ಎಲ್ಲರೂ ಚಲೋ ಎಲ್ಲಿ ತಗೊಂಡಿ ಅಂತ ಭಾಳ ಮಂದಿ ಕೇಳ್ಯಾರ. ಸೊ ಇದು ಫಸ್ಟ್ ಲೆಹೆಂಗಾ ತೋರಿಸ್ಬಿಡ್ತೀನಿ ಯಾವ ಥರ ಅದ ಅಂತ. ಹೆವಿ ಲೆಹೆಂಗಾ ಅದ. ಇದು ಯಾವ ಮೆಟೀರಿಯಲ್ ಅಂತ ಏನು ಅಂತಾರೆ, ಇದು ಮೆಟೀರಿಯಲ್ ನನಗೆ ಅಷ್ಟು ಈ ಥರ ಅದ. ಲೈಕ್ ನೈಟ್ ಫಂಕ್ಷನಿಗೆ ಇದು ಭಾಳ ಚಂದ ಅನ್ನಿಸ್ತಿರ್ತೈತಿ. ನೀವು ಡೇ ಹಾಕೋತೀನಿ ಅಂದರೆ ಸ್ವಲ್ಪ ಆಡ್ ಅನ್ನಿಸ್ಬೋದು, ಆಸ್ ದಿಸ್ ಇಸ್ ಶೈನಿಂಗ್. ಬಟ್ ನೈಟ್ ಫಂಕ್ಷನಿಗೆ ದಿಸ್ ಇಸ್ ಪರ್ಫೆಕ್ಟ್ ಒನ್. ಸೊ ಈ ಥರ ಏನದಲ್ಲ. ಸೊ ಇದು ಲೆಹೆಂಗಾ ಭಾಳ ಬ್ರಾಡ್ ಅದ ಆ್ಯಕ್ಚುಲಿ. ಐ ಕ್ಯಾನ್ ಶೋ ಹಿಯರ್. ಸೊ ಕೆಳಗೆ ವಿತ್ ಕ್ಯಾನ್ಕೆನ್ ಬರ್ತೈತಿ. ಸೊ ಇಲ್ಲಿ ನೋಡ್ಬೋದು, ಇದು ವಿತ್ ಕ್ಯಾನ್ಕೆನ್ ಅದ. ವಿತ್ ಕ್ಯಾನ್ಕೆನ್ ಇರೋದ್ರಿಂದನೇ ಅಷ್ಟು ಕಾಸ್ಟ್ಲಿ ಇದು. ಅರೌಂಡ್ 4,500 ಕೊಟ್ಟೇನೆ ನಾನು ಇದಕ್ಕೆ. ಸೊ ಇದು ಲೆಹೆಂಗಾ. ಸೊ ಇದು ಆ್ಯಕ್ಚುಲಿ ನನಗೆ ಮೇನ್ ಫಂಕ್ಷನಿಗೆ ಹಾಕ್ಕೊಂಡಿದ್ದ ಔಟ್ಫಿಟ್ಗಿಂತ ಇದೇ ಜಾಸ್ತಿ ಮಂದಿ ಕೇಳಾರ ಎಲ್ಲಿ ತಗೊಂಡಿ ಅಂತ. ಇದು ನಾನು ತಗೊಂಡಿದ್ದು ಅದೇ ಹೇಳಿದ್ನಲ್ಲ ಅವಾಗ, ಚಿಕ್ಕಪೇಟೆ ಒಳಗೆ ಯಾವುದೋ ಒಂದು ಶಾಪ್. ಲೈಕ್ ಈ ಥರ ನಿಮ್ಗೆ ಬೇಕಾಯ್ತು ಅಂದ್ರೆ ಯು ಕ್ಯಾನ್ ಶೋ ದಿಸ್ ಆಸ್ ರೆಫರೆನ್ಸ್. ಯು ವಿಲ್ ಗೆಟ್ ಆಲ್ಮೋಸ್ಟ್ ಇನ್ ಎವ್ರಿ ಶಾಪ್. ಓಕೆ, ಸೊ ಅಲ್ಲಿ ತಗೊಂಡಿದ್ದೆ ಚಿಕ್ಕಪೇಟೆ ಒಳಗೆ. ಸೊ ಇದು ಔಟ್ಫಿಟ್, ಐ ಮೀನ್ ಇದು ಲೆಹೆಂಗಾ ಈ ಥರ ಅದ. ಇದು ಬಂದ್ಬಿಟ್ಟು ಲೆಹೆಂಗಾ ಮೇಲಿಂದ ಟಾಪ್ ನೋಡ್ಬೋದು. ಎಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟಿಲ್ಲ, ಫುಲ್ ಎಲ್ಲ ವರ್ಕ್ ಮಾಡ್ಯಾರ. ಈ ಬ್ಯಾಕ್ ನೆಕ್ ಈ ಥರ ಅದ, ಸಿಂಪಲ್ ಅದ. ಅದೇನು ಪಂಚ್ ಅಂತಾರಲ್ಲ ಆ ಥರ ಒಂದು ನಾಟ್ ಕೊಟ್ಟಾರ. ಸೊ ಈ ಥರ ಲೈಕ್ ಇದು ವೆಸ್ಟರ್ನ್ ಲೆಹೆಂಗಾ, ನಾಟ್ ಇಂಡಿಯನ್ ಲೆಹೆಂಗಾ. ನಾನು ಇಲ್ಲಿ ಏನು ಎಕ್ಸ್ಟ್ರಾ ಡಿಸೈನಿಂಗ್ ಅದೇನು ಮಾಡಿಸಿರಲಿಲ್ಲ, ಬಿಕಾಸ್ ಇದು ಆಲ್ಮೋಸ್ಟ್ ಲೆಹೆಂಗಾನೇ ಇಷ್ಟು ಗ್ರ್ಯಾಂಡ್ ಅದ. ಲೈಕ್ ಇದು ಟಾಪ್, ಇದು ಲೆಹೆಂಗಾ ನೋಡ್ಬೋದು ಇಷ್ಟು ಗ್ರ್ಯಾಂಡ್ ಅದ. ಸೊ ಮತ್ತು ನಾನು ಇದಕ್ಕೆ ಏನ್ರಿ ಎಕ್ಸ್ಟ್ರಾ ಡಿಸೈನ್ ಮಾಡಿಸಿದೆ ಅಂದ್ರೆ ಇಟ್ ವಿಲ್ ಬಿ
ಕ್ಲಮ್ಸಿ ಅಂತಾರಲ್ಲ ಆ ಥರ. ಸೊ ಹಂಗಾಗಿ ನಾನು ಏನು ಇದಕ್ಕೆ ಡಿಸೈನ್ ಮಾಡ್ಸಕ್ಕೆ ಹೋಗಲಿಲ್ಲ. ಬಟ್ ಈ ಲೆಹೆಂಗಾಕ್ಕೆ ನನಗೆ ಭಾಳ ಮಂದಿ ಕ್ವಶನ್ ಕೇಳಿದ್ರೆ ಎಲ್ಲಿ ಪರ್ಚೇಸ್ ಮಾಡಿದಿ ಅಂತ. ಸೊ ಚಿಕ್ಕಪೇಟೆ ಎನಿ ಶಾಪ್. ಆ್ಯಂಡ್ ಇದು ದುಪ್ಪಟ್ಟ, ಲೈಕ್ ದುಪ್ಪಟ್ಟ ನಾರ್ಮಲ್ ಇಟ್ಟಾರ ಬಿಕಾಸ್ ಲೆಹೆಂಗಾ ಆ್ಯಂಡ್ ಕ್ರಾಪ್ ಟಾಪ್ ಗ್ರ್ಯಾಂಡ್ ಅದಲ್ಲ. ಸೊ ಹಂಗಾಗಿ ಇದು ಸಿಂಪಲ್ ಕೊಟ್ಟಾರ. ಯು ಕ್ಯಾನ್ ವೇರ್ ಆರ್ ಇಟ್ಸ್ ಆಪ್ಷನಲ್. ಸೊ ಇದ್ರದ್ದು ರೆಫರೆನ್ಸ್ ಪಿಕ್ ನಾನು ನೆಕ್ಸ್ಟ್ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಇದು ಹಿಂದಿನ ಫಂಕ್ಷನ್ದು ಔಟ್ಫಿಟ್ ಆಗಿತ್ತು, ಲೈಕ್ ಹಿಂದೆ ಎಂಟೈರ್ ಲೈಕ್ ಆ್ಯಕ್ಚುಯಲ್ ಹಳದಿ ಶಾಸ್ತ್ರ ಅಂತಾರಲ್ಲ ಅದಕ್ಕೂ ನಾನು ಇದೇ ವೇರ್ ಮಾಡಿದ್ದೆ. ನಾನು ಸಪ್ರೇಟ್ ಏನೂ ತಂದಿರಲಿಲ್ಲ ಬಿಕಾಸ್ ಎಲ್ಲೋ ನನಗೆ ಇಷ್ಟ ಆಗಂಗಿಲ್ಲ ಜಾಸ್ತಿ. ಸೊ ಲಾಸ್ಟ್ ಟೈಮ್ ಹೆಂಗೂ ನಮ್ಮ ಅಣ್ಣನ ಮದ್ವೆಗೆ ಹಳದಿ ಶಾಸ್ತ್ರಕ್ಕೆ ಎಲ್ಲೋ ಕಲರ್ ಪರ್ಚೇಸ್ ಮಾಡಿದ್ದೆ ಅಂತ. ಈ ಸಲ ನಾನು ಎಲ್ಲೋ ಬೇಡ ಅಂತ ಇದೊಂಥರ ಡಿಫ್ರೆಂಟ್ ಕಲರ್ ತೊಗೊಂಡು ಬಂದೀನಿ, ವಯೋಲೆಟ್ ಕಲರ್ ತೊಗೊಂಡು ಬಂದೀನಿ. ಸೊ ದ್ಯಾಟ್ ಈಸ್ ಔಟ್ಫಿಟ್. ಅಂಡ್ ನೆಕ್ಸ್ಟ್ ಹಳದಿ ಶಾಸ್ತ್ರ, ಆಕ್ಚುಯಲ್ ಹಳದಿ ಶಾಸ್ತ್ರ ಆದ್ಮೇಲೆ ಬರುವಂತದ್ದು ಕಾರ್ಯಕ್ರಮ ಯಾವ್ದಂತ ದೇವ್ರಕ್ಕಿ ಕಾಳು. ಸೊ ಮುಹೂರ್ತಮ್ ಅಂತ ಏನ್ ಕರಿತಿರ್ಲ, ಲೈಕ್ ಈ ಕಡೆ ಸೈಡ್, ನಮ್ ಕಡೆ ನಾವು ದೇವ್ರಕ್ಕಿ ಕಾಳು ಅಂತ ಕರಿತೀವಿ. ಸೊ ತಾಳಿ ಕಟ್ಟೋ ಟೈಮ್. ಸೊ ತಾಳಿ ಕಟ್ಟೋ ಟೈಮ್ ಒಳಗೆ ನಾನು ಔಟ್ಫಿಟ್ ಯಾವ್ದು ಹಾಕೊಂಡಿದ್ದೆ ಅಂದ್ರೆ ಅಗೇನ್ ಲೆಹೆಂಗಾ. ದಿಸ್ ಇಸ್ ಆಲ್ಸೋ ಲೆಹೆಂಗಾ. ಸೊ ನಾವು ಗೋಲ್ಡ್ ಥೀಮ್ ಮಾಡಿದ್ವಿ, ಗೋಲ್ಡನ್ ಕಲರ್, ಎಲ್ಲರೂ ಗೋಲ್ಡನ್ ಕಲರ್ ಹಾಕೋಬೇಕಂತ. ನಮ್ಮ ಅಣ್ಣನ ಮ್ಯಾರೇಜ್ ಒಳಗೆ ನಾವು ವೈಟ್ ಕಲರ್ ಥೀಮ್ ಮಾಡಿದ್ವಿ. ಈ ಮ್ಯಾರೇಜ್ ಒಳಗೆ ಏನು ಮಾಡಿದ್ವಿ, ಗೋಲ್ಡ್ ಕಲರ್ ಥೀಮ್. ಆ್ಯಂಡ್ ಇನ್ನೊಂದು ಹೇಳೋದು ನೆನಪಾರ್ದೆ, ಇದು ಏನು ಲೆಹೆಂಗಾ ತೋರಿಸಿದಲ್ಲ, ಈ ಲೆಹೆಂಗಾ ಮೇಲೆ ನಾನು ಇನ್ನೂ ಜ್ಯುವೆಲ್ರಿ ಅದು ಹಾಕೊಂಡಿರಲಿಲ್ಲ. ಆಸ್ ದ ಡ್ರೆಸ್ ಇಟ್ ಸೆಲ್ಫ್ ಈಸ್ ವೆರಿ ಗ್ರ್ಯಾಂಡ್. ಸೊ ನಾನು ಯಾವುದೂ ಜ್ಯುವೆಲ್ರಿ ಹಾಕೊಂಡಿರಲಿಲ್ಲ, ಜಸ್ಟ್ ಇದು ಇಯರಿಂಗ್ಸ್ ಹಾಕೊಂಡಿದ್ದೆ. ಲೈಕ್ ಏನು ಖಾಲಿ ಬಿಡಬಾರ್ದು ಅಂತ ಇದಿಷ್ಟು ಇಯರಿಂಗ್ಸ್ ಹಾಕೊಂಡಿದ್ದೆ, ಆಯಿತು. ಸೊ ನೆಕ್ಲೆಸ್ ಅದೇನು ಹಾಕೊಂಡಿರಲಿಲ್ಲ ಆ ಡ್ರೆಸ್ ಮೇಲೆ. ಸೊ ದಿಸ್ ಇಸ್ ಜ್ಯುವೆಲ್ರಿ ಇಸ್ ಫಾರ್ ದ್ಯಾಟ್ ಡ್ರೆಸ್. ಓಕೆ. ಸೊ ಇದನ್ನು ಮಾರ್ನಿಂಗ್ ಫಂಕ್ಷನಿಗೆ ಹಾಕೊಂಡಿದ್ದೆ, ಲೈಕ್ ದೇವ್ರಕ್ಕಿ ಕಾಳಿ, ಆ್ಯಕ್ಚುಯಲ್ ಮುಹೂರ್ತ ಅಂತ ಕರಿತೀವಲ್ಲ. ಸೊ ಆ ಮುಹೂರ್ತಕ್ಕೆ ಇದು ಲೆಹೆಂಗಾನ ನಾನು ಸ್ಟಿಚ್ ಮಾಡಿಸಿದ್ದೆ. ಸೊ ಇದು ಲೆಹೆಂಗಾ ಹೆಂಗೆ ಸ್ಟಿಚ್ ಮಾಡಿಸಿನಿ ಅಂದರೆ, ನಮ್ಮ ಅಣ್ಣನ ಮ್ಯಾರೇಜ್ ಒಳಗೆ ಎಕ್ಸ್ಟ್ರಾ ಸಾರಿ ಅಂತ ನಾನು ತಂದಿದ್ದೆ, ಲೈಕ್ ಗೋಲ್ಡನ್ ಸ್ಯಾರಿ ಇರಲಿ ಅಂತ. ಆವಾಗ ಇದನ್ನು ಸಾರಿ ಯಾವುದಕ್ಕೂ ಯೂಸ್ ಮಾಡಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ಸೊ ನಮ್ಮ ಅಕ್ಕಂದ ಮ್ಯಾರೇಜ್ ಒಳಗೆ ಹೆಂಗೂ ಮುಹೂರ್ತಕ್ಕೆ ನಾವು ಗೋಲ್ಡ್ ಕಲರ್ ಥೀಮ್ ಮಾಡಿರೋದ್ರಿಂದ ಅದೇ ಸಾರಿಯಿಂದ ಈ ಲೆಹೆಂಗಾನ ಸ್ಟಿಚ್ ಮಾಡಿಸಿ. ಸೊ ಇದ್ರದ್ದು ಜಸ್ಟ್ ಕಾಸ್ಟ್ ಸ್ಟಿಚಿಂಗ್ ಚಾರ್ಜ್ ಅಷ್ಟೇ. ಇದು ಓಲ್ಡ್ ಸಾರಿ ನನ್ನ ಕಡೆ ಇತ್ತು. ಈ ಸಾರಿ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೆ ಅಂದರೆ ಮಾರತ್ಹಳ್ಳಿ ಕಲಾಮಂದಿರ್ ಶಾಪ್ ಒಳಗೆ ಜಸ್ಟ್ 1000 ರೂಪೀಸ್ ಕೊಟ್ಟಿದೆ ಈ ಸಾರಿಗೆ, ಈ ಥರ ಫ್ಯಾಬ್ರಿಕ್ ಅದು. ಆ್ಯಂಡ್ ಸ್ಟಿಚಿಂಗ್ ಚಾರ್ಜಸ್ 2200 ಸಮಥಿಂಗ್ ಕೊಟ್ಟಿನಿ. ಎಲ್ಲಿ ಸ್ಟಿಚ್ ಮಾಡಿಸಿದೆ ಅಂದರೆ ಬಿಜಾಪುರ ಒಳಗೆ. ಸೊ ಬಿಜಾಪುರ ಒಳಗೆ ಅವರು ಆರ್ಡರ್ ತೊಗೊಂಡು ಬ್ಯಾಂಗ್ಳೂರಿಗೆ ಕಳಿಸ್ತಾರೆ, ಬ್ಯಾಂಗ್ಳೂರಲ್ಲಿ ಸ್ಟಿಚ್ ಮಾಡಿಸಿ ಮತ್ತೆ ತರಿಸಿ ಕೊಡ್ತಾರೆ. ಸೊ ಅವ್ರ ಕಡೆ ಇದನ್ನು ಸ್ಟಿಚ್ ಮಾಡಿಸಿದೆ. ಈ ಥರ ಪ್ಲೇಟೆಡ್ ಲೆಹೆಂಗಾಸ್ ಇಟ್ಟು, ಸೊ ಈ ಥರ ಅದ ನೋಡ್ಬೋದು. ಫುಲ್ ಪ್ಲೇನ್ ಅದ, ಕೆಳಗೆ ಬಾರ್ಡರ್ ಇಷ್ಟು ಬರ್ತೈತಿ ಈ ಲೆಹೆಂಗಾಕ್ಕೆ, ಆ್ಯಂಡ್ ಇಲ್ಲಿ ಮ್ಯಾಲೆ ಇಷ್ಟು ಬಾರ್ಡರ್ ಬರ್ತೈತಿ. ಸೊ ದಿಸ್ ಇಸ್ ಗೋಲ್ಡನ್ ಲೆಹೆಂಗಾ. ಇದ್ರ ಮ್ಯಾಲಿಂದ ಟಾಪ್. ಸೊ ನಾ ಈ ಔಟ್ಫಿಟ್ ಏನು ಪ್ಲಾನ್ ಮಾಡಿದ್ದೆ ಅಂದರೆ ವಿತೌಟ್ ದುಪ್ಪಟ್ಟ ವೇರ್ ಮಾಡಬೇಕಂತ. ಬಿಕಾಸ್ ಎಲ್ಲ ಲೆಹೆಂಗಾ ದುಪ್ಪಟ್ಟ ನಾರ್ಮಲಾಗಿ ಹಾಕೊತೀವಿ. ಸೊ ಈ ದುಪ್ಪಟ್ಟ, ಈ ಲೆಹೆಂಗಾಕ ದುಪ್ಪಟ್ಟ ಬ್ಯಾಡ್ ಅಂಥೇಳಿ ದುಪ್ಪಟ್ಟ ನಾನು ಅರೇಂಜ್ ಮಾಡಿರಲಿಲ್ಲ. ಸೊ ಇದು ಬ್ಲೌಸ್, ಇದು ವಿತ್ ಫುಲ್ ಸ್ಲೀವ್ಸ್ ಇಡ್ತೀನಿ ಬಿಕಾಸ್ ನೆಕ್ಸ್ಟ್ ಟೈಮು ಯೂಸ್ ಆಗಬೇಕಂತ. ಇದು ಇಲ್ಲಿ ಮಟ್ಟ ಸ್ಲೀವ್ಸ್, ಎಲ್ಬೋ ಮಟ್ಟ ಸ್ಲೀವ್ಸ್ ಇಡ್ತೀನಿ. ಆ್ಯಂಡ್ ಬ್ಯಾಕ್ ನೆಕ್ ಸ್ವಲ್ಪ ಡಿಸೈನಿಂಗ್ ಮಾಡ್ಸೀನಿ ಬಿಕಾಸ್ ಇದಕ್ಕೆ ದುಪ್ಪಟ್ಟ ಇರಂಗಿಲ್ಲಲ್ಲ, ಲೈಕ್ ಡೀಪ್ ಯೂನಿಕ್ ವೇವಿ ಆಗೈತೆ. ಸೊ ಅಷ್ಟೇ ಇದ್ರದ್ದು ಸಿಂಪಲ್. ಸೊ ಫ್ರಂಟ್ ಏನು ಇದು ಪಂಚ್ ಕೊಳ್ಳಿಟ್ಟಾರ. ಸೊ ಈ ಥರ. ಸೊ ಅದ್ರ ಮ್ಯಾಲಿನ ಟಾಪ್. ಇದಿಷ್ಟು ದೇವ್ರಕ್ಕಿ ಕಾಳ್ದು. ಆ್ಯಂಡ್ ಇದ್ರ ಮ್ಯಾಲಿಂದ ಜ್ಯುವೆಲ್ರಿ ನನಗೆ ಇಷ್ಟ ಆಗೈತೆ ಭಾಳ, ತೋರಿಸ್ತೀನಿ ಅದನ್ನ. ಜ್ಯುವೆಲ್ರಿ ಈ ಥರ ಟ್ರೆಂಡಿಂಗ್ ನಡೆದಿತ್ತಲ್ಲ, ಈ ಥರ ಹವಳಿನ ಜ್ಯುವೆಲ್ರಿ ಹಾಕೊಳ್ಳೋದು. ಸೊ ಈ ಜ್ಯುವೆಲ್ರಿನ ನಾನು ಪರ್ಚೇಸ್ ಮಾಡಿದ್ದು ಒಂದು ಹೋಲ್ಸೇಲ್ ಶಾಪ್ ಒಳಗೆ, ಚಿಕ್ಕಪೇಟೆ ಹೋಲ್ಸೇಲ್ ಶಾಪ್ ಒಳಗೆ. ಈ ಥರ ಅನ್ನಿಸ್ತಿತ್ತು. ಸೊ ನೋಡ್ಬೋದು. ಸೊ ದಿಸ್ ಜ್ಯುವೆಲ್ರಿ, ದಿಸ್ ಇಸ್ ಮೈ ಫೇವ್ರೇಟ್. ಸೊ ಇದ್ರದ್ದು ಕಾಸ್ಟ್ 2500 ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಅರೌಂಡ್ 2500 ಐತಿ ವಿತ್ ಇಯರಿಂಗ್ಸ್. ಸೊ ಇವು ಇಯರಿಂಗ್ಸ್. ಸೊ ಇದೇ ಇಯರಿಂಗ್ಸು ಇದ್ರ ಮೇಲೆ ಆ ಲೆಹೆಂಗಾ ಮೇಲೆ ಹಾಕೊಂಡಿದ್ದೆ. ಆ್ಯಂಡ್ ಇದು ಸರ ಹಾಕೊಂಡಿದ್ದೆ. ಇದು ಎಲ್ಲಿ ತೊಗೊಂಡಿದ್ದು ಅದೇ ಹೇಳ್ದಿಲ್ಲ, ಚಿಕ್ಕಪೇಟೆ ಹೋಲ್ಸೇಲ್ ಶಾಪ್ ಐತಿ, ಶ್ರೀ ಇಂಪೆಕ್ಸ್ ಅಂತ ಶಾಪ್ ಅದು. ಸೊ ಅಲ್ಲೇ ತೊಗೊಂಡಿದ್ದು. ಸೊ ನೀವೇನ್ರಿ ಹೋಲ್ಸೇಲ್ ರೇಟ್ ಒಳಗೆ ಇಮಿಟೇಷನ್ ಜ್ಯುವೆಲ್ರಿ ಅದು ನೋಡಾತಿದ್ರೆ ಯು ಕ್ಯಾನ್ ವಿಸಿಟ್ ದ್ಯಾಟ್ ಸ್ಟೋರ್, ಶ್ರೀ ಇಂಪೆಕ್ಸ್. ಅದ್ರದ್ದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಈ ಜ್ಯುವೆಲ್ರಿ ಆ ಲೆಹೆಂಗಾ ಆಯಿತು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ಸ್ ಆಯಿತು. ಇನ್ನು ಒಂದು ಉಳಿದಿದ್ದ ಔಟ್ಫಿಟ್ ಯಾವುದಂದ್ರೆ ನಂದು ಮೇನ್ ರಿಸೆಪ್ಷನ್ ಲೆಹೆಂಗಾ.
ಓಕೆ, ಸೊ ಮೇನ್ ರಿಸೆಪ್ಷನ್ ಲೆಹೆಂಗಾ ಇದು ಅಂತೂ ವೆರಿ ನೈಸ್, ಮೋಸ್ಟ್ ಲೈಕ್ಡ್ ಔಟ್ಫಿಟ್ ಇದು. ಇದು ಯಾರು ಇದು ಸೆಲೆಕ್ಟ್ ಮಾಡಿದಂದ್ರೆ ನನ್ನ ಫ್ರೆಂಡ್ ಪ್ರಜ್ಞಾ ಅಂತೂ ನಿಮಗೆಲ್ಲರಿಗೂ ಗೊತ್ತೇ ಇರ್ತಾಳೆ, ನನ್ನ ಚಾನೆಲ್ ನೋಡಾತಿದ್ರೆ. ಸೊ ಶೀ ಸೆಲೆಕ್ಟೆಡ್ ದಿಸ್ ಲೆಹೆಂಗಾ ಫಾರ್ ಮೀ, ಸೊ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ಹರ್. ಓಕೆ, ಸೊ ನಂದು ಆ್ಯಕ್ಚುಲಿ ಹೇಳ್ಬಿಡ್ತೀನಿ ಏನು ಪ್ಲ್ಯಾನ್ ಇತ್ತಂತ. ನಂದು ಆ್ಯಕ್ಚುಲಿ ಟಿಶ್ಯೂ ಸಿಲ್ಕ್ ಸ್ಯಾರಿ ಇರ್ತಾವಲ್ಲ, ಸೊ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ತೊಗೊಂಡು ಲೆಹೆಂಗಾ ಸ್ಟಿಚ್ ಮಾಡಿ ಬ್ಲೌಸ್ ವರ್ಕ್ ಮಾಡಿಸಿ ದುಪ್ಪಟ್ಟನು ಅರೇಂಜ್ ಮಾಡಬೇಕಾಗಿತ್ತು. ಸೊ ದ್ಯಾಟ್ ವಾಸ್ ಮೈ ಪ್ಲ್ಯಾನ್. ಸೊ ಹಿಂಗೆ ಪ್ರಜ್ಞಾ ನನಗೆ ಹೇಳಿದ್ದು ಅದೇ ತೊಗೊಂಡ್ಬಿಡು ಚಂದ ಅದ, ಎಲಿಗಂಟ್ ಅನ್ನಿಸ್ತೈತಿ ಅಂತ. ಸೊ ಮತ್ತು ನೆಕ್ಸ್ಟ್ ಅಗೇನ್ ನಾವು ಚಿಕ್ಕಪೇಟೆಗೆ ಹೋಗಿ ಭೈರಪ್ಪ ಆ್ಯಂಡ್ ಸನ್ಸ್ ಒಳಗೆ ಈ ಲೆಹೆಂಗಾ ತೊಗೊಂಡು ಬಂದ್ವಿ. ಇದು ಸೆಮಿ ಸ್ಟಿಚ್ಡ್ ಲೆಹೆಂಗಾ, ಲೈಕ್ ಎಲ್ಲ ರೆಡಿ ಇರ್ತೈತಿ, ಸೈಡ್ ನೀವು ಸ್ಟಿಚ್ ಮಾಡಿಸೋದು ಆ್ಯಂಡ್ ಬ್ಲೌಸ್ ನಿಮಗೆ ಯಾವ ಥರ ಬೇಕಲ್ಲ ಆ ಥರ ಕಸ್ಟಮೈಸೇಷನ್ ವರ್ಕ್ ಮಾಡಿಸಿ ಯು ಕ್ಯಾನ್ ವೇರ್ ಆ್ಯಂಡ್ ದುಪ್ಪಟ್ಟು ಆಲ್ಸೋ ರೆಡಿ ಇರ್ತೈತಿ. ಓಕೆ, ಸೊ ನೋಡೋಣ ಒನ್ ಬೈ ಒನ್ ನೋಡೋಣ. ಕಲರ್ ನೋಡ್ಬೋದು, ಇದು ಡುವೆಲ್ ಶೇಡ್ ಲೆಹೆಂಗಾ ನೋಡ್ಬೋದು. ಇವನ್ ನನಗೂ ಔಟ್ಫಿಟ್ ಭಾಳ ಇಷ್ಟ ಆಗ್ಬಿಡ್ತು. ಸೊ ಈ ಥರ ಲೆಹೆಂಗಾ ಇದು, ಇದ್ರದ್ದಂದ್ರೂ ಮಸ್ತ್. ಎಲ್ಲರೂ ಇದು ಭಾಳ ಮಂದಿ ಕಲರ್ ಲೈಕ್ ಸ್ವಲ್ಪ ಟ್ರೆಡಿಷ್ನಲ್ ಅನಿಸ್ತೈತಿ, ಸೆಲ್ಫ್ ಬಾರ್ಡರ್. ಸೊ ಇಲ್ಲಿ ಬಾರ್ಡರ್ ಬಂದೈತಿ ವಿತ್ ಕ್ಯಾನ್ಕೆನು ಅಂತ ಇದು ಲೆಹೆಂಗಾ. ಆ್ಯಂಡ್ ಇದು ಬಾಡಿ. ಓಕೆ, ಸೊ ಬಾಡಿ ಸ್ವಲ್ಪ ಆರೆಂಜ್ ಪಿಂಕ್ ಶೇಡ್ ಅಂತಿಲ್ಲ, ಸೊ ಆ ಶೇಡ್ ಅದ ಬಾಡಿಗೆ ನೋಡ್ಬೋದು. ಆ್ಯಂಡ್ ಇದು ಸೆಮಿ ಸ್ಟಿಚ್ಡ್ ಇತ್ತು. ಸೊ ಇಲ್ಲಿ ನಾನೇ ಈ ಥರ ನಾಟ್ ಕಟ್ಟಿಸಿ ಈ ಥರ ಕೆಳಗೆ ಇದಕ್ಕೆ ಗೊಂಡೆ ಮಾಡ್ಸೇನೆ. ಅದು ಹ್ಯಾಂಗಿಂಗ್ಸ್ ಅಂತಲ್ಲ, ಸೊ ಹ್ಯಾಂಗಿಂಗ್ಸ್ ಕಟ್ಸಿನಿ. ಸೊ ಇದು ಲೆಹೆಂಗಾ ಈ ಥರ ಅದ ನೋಡ್ಬೋದು. ವೆರಿ ಬೆಸ್ಟ್. ಇದು ಭಾಳ ಎಲಿಗೆಂಟ್ ಅನ್ಸಾಂತಿತ್ತು, ನಾನು ವೇರ್ ಮಾಡಿದ್ನಲ್ಲ, ಭಾಳ ಎಲಿಗೆಂಟ್ ಅನ್ಸಾತಿತ್ತು. ಎಲ್ಲರೂ ಮದ್ವೆ ಒಳಗೆ ಕೇಳಿದ್ರು ಏನು ಎಲ್ಲಿ ತಂದಿ ಅಂತ ಹೇಳಿ. ಸೊ ಈ ಲೆಹೆಂಗಾ ತಂದಿದ್ದು ನಾನು ಚಿಕ್ಕಪೇಟೆ ಭೈರಪ್ಪ ಆ್ಯಂಡ್ ಸನ್ಸ್ ಅಂಗಡಿ ಒಳಗೆ. ದಟ್ ಈಸ್ ಮೈ ಫೇವ್ರೇಟ್ ಶಾಪ್ ಇನ್ ಫ್ಯಾಕ್ಟ್. ಕಲಾಮಂದಿರ ಆ್ಯಂಡ್ ಭೈರಪ್ಪ ಆ್ಯಂಡ್ ಸನ್ಸ್. ಚಿಕ್ಕಪೇಟೆಗೆ ಹೋದ ಅಂದ್ರೆ ನಂಗೆ ಕಲಾಮಂದಿರ ಆ್ಯಂಡ್ ಭೈರಪ್ಪ ಸನ್ಸ್ ವಿಸಿಟ್ ಮಾಡಲದೆ ಬರೋದೇ ಇಲ್ಲ. ಸೊ ದಿಸ್ ಈಸ್ ಅಗೈನ್ ಮೈ ಬ್ಲೌಸ್ ಆ್ಯಂಡ್ ಇದು ಕಸ್ಟಮೈಸ್ಡ್. ನನಗೆ ಯಾವ ಥರ ವರ್ಕ್ ಬೇಕಲ್ಲ ಆ ಥರ ವರ್ಕ್ ಹೇಳಿ ಮಾಡಿಸ್ಕೊಂಡಿದ್ದು ನೋಡ್ಬೋದು ಇಲ್ಲಿ. ಇದು ಡುವೆಲ್ ಶೇಡ್ ಇರೋದ್ರಿಂದ ನನಗೆ ಯಾವುದು ಅಪೋಸಿಟ್ ಕಲರ್ ವರ್ಕ್ ಮಾಡಿಸೋದು ಇಷ್ಟ ಇರಲಿಲ್ಲ. ಲೈಕ್ ಮತ್ತು ಅಗೈನ್ ಐ ಹ್ಯಾವ್ ಗಾನ್ ಥ್ರೂ ಗೋಲ್ಡ್ ಓನ್ಲಿ. ಸೊ ವರ್ಕ್ ನೋಡ್ಬೋದು ಎಷ್ಟು ಚೆಂದಾಗಿ ನೀಟಾಗೆ ಬಂದೈತಿ. ಆ್ಯಂಡ್ ಬ್ಯಾಕ್ ಸೈಡ್ ಲೈಕ್ ಲೀಫ್ ಅಂತೇವಲ್ಲ, ಸೊ ಆ ಥರ ಈ ಥರ ಇಟ್ಟೆ. ಇದು ಬ್ಯಾಕ್ ನೆಕ್ ಆ್ಯಂಡ್ ದಿಸ್ ಇಸ್ ಫ್ರಂಟ್ ನೆಕ್. ಆ್ಯಂಡ್ ಇದ್ರದ್ದು ಮೇನ್ ಅಟ್ರಾಕ್ಟ್ ಅಂದ್ರೆ ಕೆಳಗೆ ಏನು ಹ್ಯಾಂಗಿಂಗ್ಸ್ ಹಾಕ್ಯಾರಲ್ಲ, ಸೊ ಅವು. ಸೊ ಆ್ಯಕ್ಚುಲಿ ಇದು ಭಾಳ ಅಟ್ರಾಕ್ಟ್ ಆಗಿ ಕಾಣಿಸ್ತೈತೆ ನಿಮಗೆ ಹ್ಯಾಂಗಿಂಗ್ಸ್. ಸೊ ಬ್ಲೌಸ್ ಅಂದ್ರೂ ನನಗೆ ಭಾಳ ಇಷ್ಟ ಆಯಿತು. ಸೊ ಇನ್ ಫ್ಯಾಕ್ಟ್ ಐ ಲೈಕ್ ಇಟ್. ಓಕೆ, ಸೊ ಇದನ್ನು ನಾನು ಬ್ಲೌಸ್ ವರ್ಕ್ ಮಾಡಿಸಿದ್ದು ಸ್ಟಿಚ್ ಮಾಡಿಸಿದ್ದು ಎಲ್ಲಂದ್ರೆ BTM ಲೇಔಟ್ ಒಳಗೆ ಸ್ಟಿಚ್ ಮಾಡಿಸಿದ್ದೆ. ಅದು ಬ್ಯಾಂಗಲ್ ಫಂಕ್ಷನ್ ಏನು ಸ್ಟಿಚ್ ಮಾಡಿಸಿದ್ನಲ್ಲ, ಬ್ಯಾಂಗಲ್ ಫಂಕ್ಷನ್ ಆ್ಯಂಡ್ ದಿಸ್ ಬ್ಲೌಸ್ ಎರಡು ಒಂದೇ ಕಡೆ ನಾನು ಸ್ಟಿಚ್ ಮಾಡಿಸಿದ್ದು. BTM ಲೇಔಟ್ ಸೆಕೆಂಡ್ ಸ್ಟೇಜ್. ಓಕೆ, ಸೊ ಹೋಪ್ ಯು ಲೈಕ್ ಇಟ್. ದಿಸ್ ಇಸ್ ಮೈ ಫೇವ್ರೇಟ್ ಲೆಹೆಂಗಾ. ಓಕೆ, ಇದನ್ನಂತೂ ನಾನು ಯಾವಾಗಲೂ ಹಂಗೆ ಇರ್ತೀನಿ. ನೆಕ್ಸ್ಟ್ ಯಾವ್ದಾರು ಮದುವೆ ಬಂತಂದ್ರೆ ಹಾಕೋತೀನಿ. ಓಕೆ, ಸೊ ದಟ್ ಈಸ್ ಅಬೌಟ್ ಲೆಹೆಂಗಾ ಆ್ಯಂಡ್ ಬ್ಲೌಸ್. ಆ್ಯಂಡ್ ಇದು ಬಂದು ದುಪ್ಪಟ್ಟ. ಸೊ ದುಪ್ಪಟ್ಟ ವಾಸ್ ರೆಡಿ, ನಾನು ಇದಕ್ಕೇನು ಆ್ಯಕ್ಚುಲಿ ಮಾಡಿಸೇ ಇಲ್ಲ. ಸೊ ಈ ಥರ ಇದೆ ದುಪ್ಪಟ್ಟ. ಆರೆಂಜ್ ಆ್ಯಂಡ್ ಪಿಂಕ್ ಡುವೆಲ್ ಶೇಡ್ ಲೆಹೆಂಗಾ ಆ್ಯಂಡ್ ಬ್ಲೌಸ್ ಆಯಿತು. ಇದು ಪಿಂಕ್ ಕಲರ್ ದುಪ್ಪಟ್ಟ ಕೊಟ್ಟ. ಓಕೆ, ಸೊ ದಿಸ್ ಇಸ್ ಬಾರ್ಡರ್ ಆ್ಯಂಡ್ ದಿಸ್ ಇಸ್ ಸಿಂಪಲ್ ದುಪ್ಪಟ್ಟ. ಓಕೆ, ಇದರದ್ದು ನಾನು ರೆಫರೆನ್ಸ್ ಆರ್ಎಲ್ಸ್ ನಾನು ಹಾಕೊಂಡಿದ್ದ ಪಿಕ್ ನೆಕ್ಸ್ಟ್ ಇಮೇಜ್ ಹಾಕಿರ್ತೀನಿ, ಯು ಕ್ಯಾನ್ ವಾಚ್ ಇಟ್ ದೇರ್. ಸೊ ದಿಸ್ ಇಸ್ ಅಬೌಟ್ ದುಪ್ಪಟ್ಟ. ಆ್ಯಂಡ್ ಇದ್ರ ಮೇಲೆ ನಾನು ಜ್ಯುವೆಲ್ರಿ ಏನು ಹಾಕೊಂಡಿದ್ದೆ ಅಂದರೆ ಸಿಂಪಲ್ಲೇ ಹಾಕೊಂಡಿದ್ದೆ. ಬಿಕಾಸ್ ನನ್ನ ಸೀಕ್ರೆಟ್ ಏನು ಗೊತ್ತಾಯಿತು ಅಂದ್ರೆ, ನಾವು ಎಷ್ಟು ಜ್ಯುವೆಲ್ರಿ ಸಿಂಪಲ್ ಹಾಕೊಂಡಿರ್ತೀವಿ ಅಷ್ಟು ಚಂದ ಕಾಣಿಸ್ತೀವಿ ಅಂತ. ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ ಅಂದರೆ ನಮ್ಮ ಅಣ್ಣನ ಮದುವೆ ಒಳಗೆ ಭಾಳ ಜ್ಯುವೆಲ್ರಿ ಹಾಕೊಂಡ್ಬಿಟ್ಟಿದ್ದೆ. ಇಟ್ ವಾಸ್ ಲೈಕ್ ಮೆಸ್ಸಿ ಎವ್ರಿಥಿಂಗ್. ಸೊ ಅದಕ್ಕೆ ಈ ನಮ್ಮ ಅಕ್ಕನ ಮದುವೆ ಒಳಗೆ ಎಲ್ಲ ಡಿಸೆಂಟ್ ಕಲೆಕ್ಷನ್ಸ್ ತೊಗೊಂಡಿನಿ, ಡಿಸೆಂಟ್ ಜ್ಯುವೆಲ್ರೀಸು ಹಾಕ್ಕೊಂಡಿನಿ. ಸೊ ನಮ್ಮ ಅಣ್ಣನ ಮದ್ವೆ ಔಟ್ಫಿಟ್ಸ್ಗಿಂತನೂ ನನಗೆ ನಮ್ಮ ಅಕ್ಕನ ಮದ್ವೆ ಔಟ್ಫಿಟ್ಸ್ ಭಾಳ ಇಷ್ಟ ಆಗ್ಯಾವ. ಸೊ ಅದಕ್ಕೆ ನಮ್ಮ ಅಕ್ಕನ ಮದ್ವೆ ಔಟ್ಫಿಟ್ಸ್ ರಿವ್ಯೂ ಮಾಡತ್ತೀನಿ. ಸೊ ಇದು ನೆಕ್ಲೆಸ್, ನಾರ್ಮಲ್ ಸಿಂಪಲ್ ನೆಕ್ಲೆಸ್ ಚಿಕ್ಕಪೇಟೆ ಒಳಗೆ ತೊಗೊಂಡಿದ್ದು. ಓಕೆ, ಸೊ ಇದು ಆ್ಯಕ್ಚುಲಿ ಡಬಲ್ ನೆಕ್ಲೆಸ್ ಬರ್ತೈತಿ. ಇದು ಒಂದು ಶಾರ್ಟ್, ಇದ್ರ ಜೊತೆ ಇನ್ನೂ ಒಂದು ಲಾಂಗ್ ನೆಕ್ಲೆಸ್ನು ಬರ್ತೈತಿ. ಲಾಂಗ್ ಆಲ್ರೆಡಿ ನಮ್ಮ ಅಕ್ಕಿಂದ ಬ್ಯಾಂಗಲ್ ಫಂಕ್ಷನಿಗೆ ಹಾಕೊಂಡಿದ್ದು. ಸೊ ಇದು ಶಾರ್ಟ್. ಈ ಲೆಹೆಂಗಾಕ್ಕೆ ಹೆಂಗೂ ಸ್ವಲ್ಪ ಪರ್ಲ್ ಮಿಕ್ಸಿಂಗ್ ಅದಲ್ಲ, ಸೊ ಹಾಗಾಗಿ ಮ್ಯಾಚ್ ಆಗ್ತೈತಿ ಅಂತ ಇದನ್ನೇ ಹಾಕ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಇಯರಿಂಗ್ಸ್ ಎಲ್ಲಂದ್ರೆ ಇದನ್ನು ತೊಗೊಂಡಿದ್ದು ನಾವು ಚಿಕ್ಕಪೇಟೆ ಒಳಗೆ, ಬ್ಯಾಂಗ್ಳೂರು ಚಿಕ್ಕಪೇಟೆ ಒಳಗೆ ತೊಗೊಂಡಿವಿ. ಅರೌಂಡ್ 1500 ಲೈಕ್ ವಿತ್ ಇಯರಿಂಗ್ಸ್ 2 ನೆಕ್ಲೆಸಸ್ ಶಾರ್ಟ್ ಆ್ಯಂಡ್ ಲಾಂಗ್. ಸೊ 1500 ತೊಗೊಂಡ್ರು.
ಆ್ಯಂಡ್ ಇಯರಿಂಗ್ಸ್ ಇದ್ರ ಮೇಲೆ ನಾನು ಇಯರಿಂಗ್ಸ್ ಮ್ಯಾಚ್ ಮಾಡಿದ್ನಲ್ಲ, ಅದು ಎಂಟೈರ್ ಪಾರ್ಟ್ ಒಳಗೆ ನನ್ನ ಫೇವ್ರೇಟ್ ಇವು ಇಯರಿಂಗ್ಸ್. ನನ್ನ ಭಾಳ ಇಷ್ಟ ಆಗಿಬಿಟ್ಟಿದೆ ಇದು. ಸೊ ನೋಡ್ಬೋದು ಈ ಥರ ಅದ ಇಯರಿಂಗ್ಸ್. ಸೊ ಇದನ್ನು ನಾನು ಎಲ್ಲಿ ತೊಗೊಂಡಿನಿ ಅಂದರೆ ಮಲ್ಲೇಶ್ವರ. ಓಕೆ, ಸೊ ಫಸ್ಟ್ ಟೈಮ್ ಹೋದಾಗ ನೋಡಿಟ್ಟು ಬಂದಿದ್ದೆ, ಮತ್ತು ಇದಕ್ಕಿಂತ ಬೆಟರ್ ಸಿಗ್ಬೋದೇನೋ ಅಂತ. ಬಟ್ ಈವನ್ ಚಿಕ್ಕಪೇಟೆ ಹುಡುಕಾಡಿದೆ, ಮಲ್ಲೇಶ್ವರಂ ಹುಡುಕಾಡಿದೆ. ಈ ಥರ ಡಿಸೈನ್ಸ್ ನನಗೆ ಸಣ್ಣ ಬೇಕಾಗಿತ್ತು, ಭಾಳ ದೊಡ್ಡ ಬೇಕಾಗಿರಲಿಲ್ಲ, ಸಣ್ಣ ಬಟ್ ಯೂನಿಕ್ ಆ ಥರ ಬೇಕಾಗಿತ್ತು. ಸೊ ಈ ಥರ ಡಿಸೈನ್ಸ್, ಯೂನಿಕ್ ಡಿಸೈನ್ಸ್ ನನಗೆಲ್ಲೂ ಸಿಗಲಿಲ್ಲ. ಹಾಗಾಗಿ ಇನ್ನೊಮ್ಮೆ ಮಲ್ಲೇಶ್ವರಂ ಹೋಗಿ ಸೊ ಈ ಇಯರಿಂಗ್ಸ್ ತೊಗೊಂಡು ಬಂದೆ. ಇದಕ್ಕೆ ನಾನು ಎಷ್ಟು ಕೊಟ್ಟಿನಿ ಅಂದರೆ ಲೈಕ್ 450 ಅರೌಂಡ್ 450 ರೂಪೀಸ್ ಕೊಟ್ಟಿನಿ ಇದು ಇಯರಿಂಗ್ಸಿಗೆ. ಮಲ್ಲೇಶ್ವರಂ ಒಳಗೆ ತೊಗೊಂಡಿನಿ. ಶಾಪ್ ನೇಮ್ ನೆನಪಿಲ್ಲ, ನಂಗೆ ಅಷ್ಟು ಗೊತ್ತಿಲ್ಲ ಶಾಪ್ ನೇಮ್. ಸೊ ದಿಸ್ ಈಸ್ ಐ ಪರ್ಚೇಸ್ಡ್ ಇನ್ ಮಲ್ಲೇಶ್ವರಂ. ಸೊ ಇದಿಷ್ಟು ನಮ್ಮ ಅಕ್ಕನ ಮದ್ವೆ ಔಟ್ಫಿಟ್ಸ್ ಆಗಿತ್ತು. ಎಲ್ಲ ಥರದ್ದು ಪಿಕ್ಸ್ ನಾನು ವಿಡಿಯೋದಾಗ ಹಾಕಿರ್ತೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ನಿಮಗೆ ಏನೇ ಡೀಟೇಲ್ಸ್ ಬೇಕು ಅಂದ್ರೆ ನನಗೆ ಕೇಳ್ರಿ. I'll be always there to help you to purchase the outfits for your functions or marriages. Okay, hope you all have liked this video. And ಹಾಗೆ ಕಮೆಂಟ್ ಮಾಡೋದು ನೆನಪು ಮಾಡಬೇಡ್ರಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೂ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಸೊ ಥ್ಯಾಂಕ್ ಯು ಆ್ಯಂಡ್ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. Bye.